ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಹೇಮಂತ್ ಗೇಮರ್ ಕನ್ನಡಿಗ. ಇವತ್ತು ನೋಡ್ತಾ ಇರ್ಬೋದು KSRTC ಎಲೆಕ್ಟ್ರಿಕ್ ಬಸ್ನ ಹೇಗೆ ಹಾಕ್ಕೊಳ್ಳೋದು ಅಂತಾನೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಡಾಗಿ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಔಟರ್ ಲುಕ್ಕು ಮತ್ತು ಇನ್ನರ್ ಲುಕ್ಕು ಗಾಡಿ ಹೇಗಿದೆ, ಅದ್ರ ಕೆಪಾಸಿಟಿ ಏನು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಹೇಗಿದೆ ಅಂತ. ಇದು ಗ್ರೀನ್ ಬೋಲ್ಡ್ ಬಸ್ಸು KA51AJದು ಬಂದಿದೆ ಗಾಡಿ. ಅಂದರೆ ಗೊತ್ತಿರುತ್ತಲ್ಲ, 51 ಅಂದರೆ ನಿಮಗೆ ಕಾಮನ್ ಆಗಿ ಅದು ಬನ್ನೇರುಘಟ್ಟ RTOಗೆ ಬರುತ್ತೆ. ನೋಡ್ಬೋದು ಹೇಗಿದೆ ಗಾಡಿ ಅಂತ. ನೋಡ್ತಾ ಇದ್ದೀರಲ್ಲ, ನೋಡಿ ಹೆಂಗಿದೆ ಗಾಡಿ. ಸಖತ್ತಾಗೇ ಇದೆ ಅಂತಲೇ ಹೇಳ್ಬೋದು. ಗಾಡಿ ಸಖತ್ ರಿಯಲಿಸ್ಟಿಕ್ ಆಗಿದೆ. ಮತ್ತು ಇದರಲ್ಲಿ ಸ್ಪೆಷಾಲಿಟಿ ಅಂತೂ ತುಂಬಾ ಇದೆ. ನನಗೆ ಪರ್ಫೆಕ್ಟಾಗಿ ಓಡ್ಸೋಕ್ಕೆ ಗಾಡಿ ಅಂತ ಇದ್ದಿದ್ದು ಸಖತ್ತಾಗಿದೆ. ಇದೊಂದು ಗಾಡಿ ನಂಗೆ ಪರ್ಫೆಕ್ಟಾಗಿ ಸಿಗುತ್ತೆ. ನೋಡಿ, 1ಗೆ ಡ್ರೈವರ್ ಡೋರ್ ಓಪನ್ ಆಗುತ್ತೆ. ನೆಕ್ಸ್ಟ್ 2ಗೆ ಡಿಕ್ಕಿ ಓಪನ್ ಆಗುತ್ತೆ. ನೆಕ್ಸ್ಟ್ 3ಗೆ ಏನಪ್ಪ ಅಂದರೆ 3ಗೆ ಬಂದು ರಿವರ್ಸ್ ಕ್ಯಾಮ್ರಾ ಓಪನ್ ಬರುತ್ತೆ ಫ್ರೆಂಡ್ಸ್. ರಿವರ್ಸ್ ಕ್ಯಾಮ್ರಾ ನೀವು ಓಡಿಸಿ ನೋಡಿ, ರಿವರ್ಸಲ್ಲಿ ಹೋಗುತ್ತೆ ಅದು ರಿವರ್ಸ್ ಕ್ಯಾಮ್ರಾ. ಸೇಮ್ ಒರಿಜಿನಲ್ ಕ್ಯಾಮ್ರಾ ಥರನೇ ಇರುತ್ತೆ. ನೋಡ್ಬೋದು ಹೇಗಿದೆ ಅಂತ. ಸೊ ಹಾಗಾಗಿ ಟೆಸ್ಟ್ ಡ್ರೈವ್ ಹೋಗೋಣ ಬನ್ನಿ. ನೋಡಿ ಹೆಂಗಿದೆ ಗಾಡಿ, ಸಖತ್ತಾಗಿ ರಿಯಲಿಸ್ಟಿಕ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಮ್ಯಾಪು ಬಂದು ಕರ್ನಾಟಕ 4.3.3 ಮ್ಯಾಪ್ ಆಗಿದೆ. ಇದನ್ನು ರಿಲೀಸ್ ಮಾಡಿದವರು KBC ಕನ್ನೂರು ಅಫಿಷಿಯಲ್ ಅವರು. ಸೊ ನಾನು ಏನು ಹೇಳಬೇಕು ಅಂತ ಇದ್ನಪ್ಪ, ಈಗ ನಾನು ಈ ಥರ್ಸ್ಡೇ ಬಂದು 12/12/2024 ನಾನು ಟೂರ್ನಿಮೆಂಟ್ನ ನಡೆಸ್ಕೊಡ್ಬೇಕು ಅಂತ ಅಂದ್ಕೊತಾ ಇದ್ದೀನಿ. ಅದು ಬಸ್ ಸೈಡಲ್ಲಿ. ಅದರದ್ದು ಹೆಚ್ಚಿನ ಮಾಹಿತಿ ನಾನು ಇನ್ನೂ ಒಂದು ವಿಡಿಯೋದಲ್ಲಿ ರಿಲೀಸ್ ಮಾಡ್ತೀನಿ ಅಥವಾ ಶಾರ್ಟ್ಸಲ್ಲಿ ಬಿಡ್ತೀನಿ. ಯಾರ್ಯಾರು ಇಷ್ಟ ಇದೆಯೋ ಸೊ ಅದರದ್ದೇನು ಎಂಟ್ರಿ ಫೀಸ್ ಇರಲ್ಲ, ಫ್ರೀ ಆಫ್ ಕಾಸ್ಟು. ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಫಸ್ಟ್ ಮಿನಿಮಮ್ 50 ಲಾಸ್ಟ್ ಇರುತ್ತೆ. ಯಾರು 50 ಮೆಂಬರ್ಸ್ ನೇಮ್ ಕೊಡ್ತೀರೋ, ಅದು ಹೇಗೆ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಲ್ಲೋಗಿ DM ಮಾಡಿ. DM ಮಾಡಿದಾಗ ಯಾರ್ಯಾರ್ದು ನೋಡ್ತೀನಿ, ಯಾರ್ಯಾರು ಎಲಿಜಿಬಿಲಿಟಿ ಇದೆ ಅಂತ ಚೆಕ್ ಮಾಡ್ತೀನಿ. ಸೊ ಎಲಿಜಿಬಿಲಿಟಿ ಇಷ್ಟೇ ಫ್ರೆಂಡ್ಸ್. ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಆ್ಯಂಡ್ ನನ್ನ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡಿರಬೇಕು. ಸೊ ಇಷ್ಟೇ ಎಲಿಜಿಬಿಲಿಟಿ. ನೋಡ್ತೀನಿ ಎಲಿಜಿಬಿಲಿಟಿ ಇದೆಯಾ ಇಲ್ಲ ಅಂತ. ಎಲಿಜಿಬಿಲಿಟಿ ಇದ್ದರೆ ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ ಮತ್ತು ಅವ್ರದ್ದೊಂದು ನೇಮ್ನ ಬಿಡ್ತೀನಿ. ಸೊ ಅವರು ಏನು ಕಳಿಸ್ಬೇಕಪ್ಪ DMಲ್ಲಿ ಅಂದರೆ ಅವ್ರ ಊರು ಮತ್ತು ಅವ್ರ ಮೊಬೈಲ್ ನಂಬರು ಮತ್ತು ಅವ್ರ ಬಸ್ ಐಡಿದಲ್ಲಿ ಏನಿದೆಯಲ್ಲ ನೇಮು, ಸೇಮ್ ಅದೇ ಕಳಿಸ್ಬೇಕು. ಯಾಕಂದರೆ ಅವ್ರ ರಿಯಲ್ ನೇಮು ಏನಿರುತ್ತೆ ಅಂದರೆ ಅವ್ರು ಹಾಕಿರಲ್ಲ ಬಸ್ ಐಡಿದಲ್ಲಿ. ಸೊ ನಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಬಸ್ ಐಡಿದಲ್ಲಿ ಏನಿದೆಯೋ ಸೊ ಅದೇ ನೇಮ್ ಇರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಏನಪ್ಪ ಅದ್ರದ್ದು, ಸುಮ್ಮನೆ ಏನಪ್ಪ ಟೂರ್ನಿಮೆಂಟ್ ಆಡಿಸ್ತೀಯ, ಏನಪ್ಪ ಉಪಯೋಗ? ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಅದಕ್ಕೆ ಪ್ರೈಸು ಕೂಡ ಇದೆ. ಫಸ್ಟ್ ಪ್ರೈಸ್ಗೆ 50 ರುಪೀಸು, ಸೆಕೆಂಡ್ ಪ್ರೈಸ್ಗೆ 30 ರುಪೀಸು, ಥರ್ಡ್ ಪ್ರೈಸ್ಗೆ 10 ರುಪೀಸು. ನಿಜವಾಗ್ಲೂ ಅಪ್ಪ ಈ ಥರ ಏನಪ್ಪ ಈ ಸುಳ್ಳು ಹೇಳ್ತೀಯಾ ಅನ್ಕೋಬೋದು. ನಿಜವಾಗ್ಲೂ ಫ್ರೆಂಡ್ಸ್, ಇದಂತೂ 100% ನಿಜ. ನಾನು ನಿಮಗೆ DM ಮಾಡೇ ಮಾಡ್ತೀನಿ. ನಾನು ನಿಂಗೆ DM ಮಾಡಿಬಿಟ್ಟು ಸ್ಕ್ರೀನ್‌ಶಾಟ್ನ ಕಳಿಸ್ತೀನಿ, ನೋಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ DM ಮಾಡಿ. ನಿಮಗೆಲ್ಲ ಥರ ಏನೇನು ಬೇಕೋ ಹೆಲ್ಪು ನಾನು ಅಲ್ಲಿ ಮಾಡ್ತೀನಿ. ಸೊ ಪಕ್ಕಾ ನಾನು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಕೊಟ್ಟೇ ಕೊಡ್ತೀನಿ. ಸೊ ಹಾಗಾಗಿ ಈ ಬಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ ನೋಡೋಣ. ಸೊ ಇದು ಬಂದು ನೋಡಿ, ಯೂಟ್ಯೂಬ್ ಚಾನಲ್ ಲಿಂಕು ಕೊಟ್ಟಿರ್ತೀನಿ. ಸೊ ಅವ್ರದ್ದು ಕ್ಲಿಕ್ ಮಾಡಿದಾಗ ಈ ರೀತಿ ವಿಡಿಯೋ ಓಪನ್ ಆಗುತ್ತೆ. ವಿಡಿಯೋ ಓಪನ್ ಮಾಡಿದಾಗ ಹುಡುಕಿ ಎಲ್ಲಿದೆ ನೋಡಿ ಅಲ್ಲಿದೆ. ಲಿಂಕ್ ಅಂತ ಇದೆ ನೋಡಿ ಅಲ್ಲಿ, ಮೂಡ್ BYD ಅಂತ. ಸೊ ಅದ್ರ ಕೆಳಗಡೆ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಈ ರೀತಿ ಓಪನ್ ಆಗುತ್ತೆ. ಇವಿಲ್ ಸಿಮ್ಯುಲೇಷನ್ ಅವ್ರದ್ದು ಬಿಟ್ಟಿರೋದು ಇದು. ಸೊ ಏನು ಮಾಡಬಾರ್ದು, ಜಸ್ಟ್ ಹಿಂಗೆ ಒತ್ತಿ ಮೇಲಕ್ಕೆ ಸ್ಕ್ರೋಲ್ ಮಾಡಿ ಓಕೆ, ಡೌನ್ಲೋಡ್ ಮೂಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನಿಮಗೇನಾದ್ರು ಡೌನ್ಲೋಡ್ ಸ್ಕಿನ್ನು, ಲಿವರಿ ಮತ್ತು ಡೌನ್ಲೋಡ್ ಟೆಂಪ್ಲೇಟ್ ಬೇಕಾದ್ರೆ ಸೇಮ್ ಇದೇ ಪ್ರೋಸೆಸ್ಸು. ಕ್ಲಿಕ್ ಹಿಯರ್ ಅಂತ ಕೊಟ್ಟಾಗ ಈ ಥರ 4 to 10 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ಸೊ ನೋಡಿ ಈ ರೀತಿ ಇರುತ್ತೆ. ಡೌನ್ಲೋಡ್ ನೌ ಅಂತ ಕೊಟ್ಟರೆ ಏನಿಲ್ಲ, ಡೈರೆಕ್ಟಾಗಿ ಡೌನ್ಲೋಡ್ ಸ್ಕ್ರೀನ್ಗೆ ಹೋಗುತ್ತೆ. ಸೊ ವೆಯ್ಟ್ ಫಾರ್ 4 to 5 ಸೆಕೆಂಡ್ಸ್, ಜಸ್ಟ್ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದಾಗ ಕ್ರಿಯೇಟ್ ಡೌನ್ಲೋಡ್ ಇಂಕ್ ಅಂತ ಕೊಡಿ. ಸೊ ಅದು ಬೇರೆ ಪೇಜ್ಗೆ ಹೋಗುತ್ತೆ. ಬ್ಯಾಕ್ ಬನ್ನಿ, ಡೌನ್ಲೋಡ್ ಅಂತ ಕೊಟ್ಟಾಗ ಅದು ಬೇರೆ ಪೇಜ್ಗೆ ಹೋಗುತ್ತೆ. ಒಂದು 2 ಟೈಮ್ಸ್ ಬ್ಯಾಕ್ ಬನ್ನಿ, ಡೌನ್ಲೋಡ್ ಕೊಡಿ. ಸೊ ನೋಡಿ ಡೌನ್ಲೋಡ್ ಆಗ್ತಿದೆ, ನೋಡಿ ಡೌನ್ಲೋಡ್ ಆಗ್ತಿದೆ. ಸೊ ಡೌನ್ಲೋಡ್ ಆಗ್ತಾ ಇರಲಿ, ಅದು ಪಾಡೋದು ಡೌನ್ಲೋಡ್ ನೋಡಿ ಡೌನ್ಲೋಡ್ ಆಗ್ತಿದೆ, ಅದು ಪಾಡೋದು. ಸೊ ಇದು ಬಂದು 18 MB. ಸೊ ನೀವು ಬಸ್ ಐಡಿ ಗೇಮರ್ ಇದ್ದರೆ ಖಂಡಿತವಾಗ್ಲೂ ZHR ಇಟ್ಕೊಳ್ಬೇಕು. ಅದು ಎಲ್ಲಿ ಸಿಗುತ್ತೆಪ್ಪ ಅಂದರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ನೀವು ಹೋಗಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇರುತ್ತೆ. ಅಲ್ಲೇ ಇರುತ್ತೆ ನೋಡಿ, BYD ಅಂತ ಇದೆಯಲ್ಲ, ಅದನ್ನು 3 ಜಸ್ಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್. ಇದಕ್ಕೆ ಪಾಸ್ವರ್ಡ್ ಬೇಕಾಗುತ್ತೆ. ಆ ಪಾಸ್ವರ್ಡ್ನ ಅವರೇ ಕೊಟ್ಟಿದ್ದಾರೆ.
ಅಲ್ಲೇ ನೋಡ್ಕೊಳ್ಳಿ, ವಿಡಿಯೋದಲ್ಲಿ ಲಾಸ್ಟ್ ಒಂದು 1 ಮಿನಿಟಲ್ಲಿದೆ. ಸೊ ಅಲ್ಲಿ ನೋಡ್ಕೊಳ್ಳಿ, ಎತ್ಕೊಳ್ಳಿ ಪಾಸ್ವರ್ಡು, ಕಟ್ಕೊಡಿ, ಎಕ್ಸ್ಟ್ರಾ ಟಿಯರ್ ಕೊಟ್ಕೊಂಡು ಮತ್ತು ಡಿವೈಸ್ ಸ್ಟೋರೇಜ್ ಮೇಲೆ ಕೊಟ್ಕೊಂಡು ಬಸ್ ಐ ಡಿ ಮೇಲೆ ಕ್ಲಿಕ್ ಮಾಡಿಕೊಂಡು ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತು ಟೋರ್ಲಿಮೆಂಟ್ನ ಯಾರ್ಯಾರು ಮಾಡಬೇಕೋ DM ಮಾಡಿ, ನಾನು ಇಷ್ಟ